ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ವೀಕ್ಷಿಸಿ. ನಾವು ಸಾಕಷ್ಟು ಬಾರಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೇವೆ. ಜೊತೆಗೆ ರಿಯಲ್ ಆಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಬೇಕಾದ್ರೆ ಹೇಗಿದ್ದರು, ಜೊತೆಗೆ ಯಾವ ರೀತಿಯಾಗಿ ಅವರ ವೈಯಕ್ತಿಕ ಬದುಕು ಇತ್ತು ಎನ್ನುವುದು ಎಲ್ಲರಿಗೂ ಗೊತ್ತಿಲ್ಲದಂತಹ ಸಂಗತಿಗಳು. ನಾವು ಸಾಮಾನ್ಯವಾಗಿ ಪಠ್ಯ ಪುಸ್ತಕಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನವನ್ನ ತಿಳಿದುಕೊಂಡಿದ್ದೇವೆ. ಆದರೆ ನಂತರದ ದಿನಗಳಲ್ಲಿ ಅವರ ಮುಂದಿನ ಪೀಳಿಗೆ ಈಗ ಹೇಗಿದೆ, ಏನ್ ಮಾಡ್ತಾ ಇದ್ದಾರೆ ಎನ್ನುವುದು ನಮಗೆ ಗೊತ್ತಿಲ್ಲ. ಅಂಬೇಡ್ಕರ್ ಅವರ ಮೂರನೆಯ ತಲೆಮಾರು ಈಗ ಹೇಗೆ ಜೀವನವನ್ನ ನಡೆಸ್ತಾ ಇದ್ದಾರೆ ಎನ್ನುವುದನ್ನ ನೀವು ತಿಳಿದುಕೊಂಡ್ರೆ ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಾ. ಹೌದು ವೀಕ್ಷಕರೇ, ಅಂಬೇಡ್ಕರ್ ಎಂಬ ಹೆಸರನ್ನು ಬಿಟ್ಟು ಈ ದೇಶದ ಇತಿಹಾಸ ಪರಿಪೂರ್ಣ ಅನ್ನೋದು ಸತ್ಯ. ಅನ್ಯಾಯ, ಅವಮಾನ, ಅಸ್ಪೃಶ್ಯತೆ ಒಳಗಾಗ್ತಾ ಇದ್ದಂತಹ ಸಮುದಾಯಕ್ಕೆ ಚೈತನ್ಯದ ಚಿಲುಮೆ ತುಂಬಿದವರು ಡಾಕ್ಟರ್ BR ಅಂಬೇಡ್ಕರ್. ಶೋಷಿತರ ಧ್ವನಿಯಾಗಿ ನಿಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಆದ್ರೆ ಅಂಬೇಡ್ಕರ್ ಅವರ ಕುಟುಂಬ ಎಷ್ಟು ದೊಡ್ಡದು, ಜೊತೆಗೆ ಅವರು ನಂತರದ ಕುಟುಂಬ ಏನಾಯ್ತು, ಈಗ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ನೆಲೆಸಿದ್ದಾರೆ ಎನ್ನುವುದು ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕಾದಂತಹ ಸಂಗತಿ. ಅಂಬೇಡ್ಕರ್ ಅವರಿಗೆ 5 ಮಕ್ಕಳಿದ್ದರು. ಆದ್ರೆ ಯಶವಂತ ಹೊರತುಪಡಿಸಿ ಉಳಿದ 4 ಬಾಲ್ಯದಲ್ಲಿಯೇ ತೀವ್ರ ಅನಾರೋಗ್ಯದಿಂದ ತೀರಿಕೊಳ್ತಾರೆ. ರಮಾಬಾಯಿ ದೀರ್ಘಕಾಲದ ಅನಾರೋಗ್ಯದ ನಂತರ ನಿಧನರಾದಾಗ ಅಂಬೇಡ್ಕರ್ ಅವರು ಮತ್ತೆ ಮದುವೆಯಾಗುವುದಿಲ್ಲ ಎಂದು ನಿರ್ಧಾರ ಮಾಡ್ತಾರೆ. ಆದ್ರೆ ಮಕ್ಕಳ ಭವಿಷ್ಯಕ್ಕಾಗಿ ಮನೆಯವರ ಒತ್ತಾಯಕ್ಕಾಗಿ ಅಂಬೇಡ್ಕರ್ ಅವರು 2ನೆಯ ಮದುವೆ ಆಗ್ತಾರೆ. ಅಂಬೇಡ್ಕರ್ ಅವರ 2ನೆಯ ಪತ್ನಿಯ ಹೆಸರು ಸವಿತಾ ಅಂತ. ಯಶವಂತ ಅಂಬೇಡ್ಕರ್ ಅವರ ಮಕ್ಕಳ ಪೈಕಿ 5 ಸಹೋದರರ ಸಹೋದರಿಯರಲ್ಲಿ ಬದುಕುಳಿದದ್ದು ಇವರೊಬ್ಬರೇ. ಪ್ರಕಾಶ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬರ ನಂತರ ಈ ಕುಟುಂಬದಲ್ಲಿ ಜನಿಸಿದ 3ನೆಯ ತಲೆಮಾರಿನವರು. ಅಂದ್ರೆ ಇವರು ಅಂಬೇಡ್ಕರ್ ಅವರ ಮೊಮ್ಮಗ. ಇವರು ಯಶವಂತರ ಹಿರಿಯ ಮಗ. ಅವರು ಮಹಾರಾಷ್ಟ್ರದ ರಾಜಕೀಯದ ಮೇಲೆ ಗಮನಾರ್ಹ ಪ್ರಭಾವ ಬೀರಿದ್ದಾರೆ. ಆನಂದರಾಜ್ ಅಂಬೇಡ್ಕರ್ ಡಾಕ್ಟರ್ BR ಅಂಬೇಡ್ಕರ್ ಅವರ 2ನೆಯ ಮೊಮ್ಮಗ. ಇವರು ಎಂಜಿನಿಯರಿಂಗ್ ಮಾಡಿದ್ರೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 4ನೆಯ ಪೀಳಿಗೆಯನ್ನ ಸುಜರ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ. 26 ವರ್ಷದ ಸುಜರ್ ಅವರು ಇತ್ತೀಚಿನ ದಿನಗಳಲ್ಲಿ ಟ್ವಿಟರ್ನಲ್ಲಿ ತುಂಬಾನೇ ಸಕ್ರಿಯರಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅಂಬೇಡ್ಕರ್ ಅವರ ತಲೆಮಾರು, ಅವರ ಪೀಳಿಗೆ ಯಾವ ರೀತಿಯಾಗಿ ಇದ್ದಾರೆ, ಎಲ್ಲಿ ಎಲ್ಲ ನೆಲೆಸಿದ್ದಾರೆ, ಯಾವ ರೀತಿಯಾಗಿ ತಮ್ಮ ಜೀವನವನ್ನ ಕಟ್ಟಿಕೊಳ್ತಾ ಇದ್ದಾರೆ ಅಂತ. ಅವರ ಫ್ಯಾಮಿಲಿ ಇಂದಿಗೂ ಕೂಡ ಒಂದು ರೀತಿಯಾಗಿ ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಹಲವಾರು ರೀತಿಯಾಗಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು.